ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿ ಕೋಟೆನಾಡಿನ ಬಾಗಲಕೋಟೆ ಸೌಜನ್ಯ. ಈಗೇನ್ರಿ ಸಂಜೆ ಹೊತ್ತು ಲಾಗ್ ಮಾಡತ್ತ ಅಂತ ಅನ್ಕೊಂಡ್ರೆ ಹೌದ್ರಿ, ಮನ್ಯಾಗ ಕುಂತ್ ಬೇಸರಾಗಿತ್ತು. ನನ್ನ ಮಗ ಸಾಲಿಂದ ಬಂದ, ಚಹಾ ಕುಡಿದು ಒಂದು ರೌಂಡ್ ಹೋಗ್ಬರೋಣ ಅಂತೇಳಿ ರೆಡಿ ಆದೀವಿ. ರೆಡಿಯಾಗಿ ಅಲ್ಲಿ ಹೋಗ್ಬೇಕನ್ನೋ ಅಂತೂ ಪ್ಲ್ಯಾನ್ ಇದ್ದಿದ್ದಿಲ್ಲ. ಮನ್ಯಾಗ ಒಂದೆರಡು ಐಟಮ್ಸ್ ಕೂಡ ಖಾಲಿ ಆಗಿದ್ದು ರೀ. ಮನ್ಯಾಗ ಏನರ ಅಡುಗೆ ಸಾಮಾನು ತೊಗೊಂಬರು ನಡ್ರಿ ಅಂತ ಹೇಳಿ ಹೊರಗೆ ಬಂದ್ವಿ. ಹೊರಗೆ ಹೋಗೋ ದಾರಿಯಾಗ ಡಿ ಮಾರ್ಟ್ ಕಂತ್ರಿ ಅಲ್ಲಿ ಹೋಗೋದೇನ, ಡಿ ಮಾರ್ಟಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ನಡ್ರಿ ಅಂತೇಳಿ ಒಳಗೆ ಹೋದ್ವಿ. ಒಳಗೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಮನೆಯವ್ರು ಹೇಳಿದ್ದೆ ರೀ, ಏನೇನರ ಆಲ್ತು ಪಾಲ್ತು ತೊಗೊಂಡ್ರೆ ನಾವು ಕೊಡಿಸೋದಿಲ್ಲ ಅಂತಂದ್ರೆ. ಅವ್ರು ಕೊಡಿಸಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತೂ ಇತ್ತು. ನಮಗೆ ಏನೇನು ಬೇಕು ನಾವು ತೊಗೋಕೆ ನಿಂತು ಬಿಟ್ಟಿವಿ ರೀ. ನನ್ನ ಮಕ್ಕಳಿಗೂ ಏನೇನು ಬೇಕು ಅವರು ಎಲ್ಲ ತೊಗೊತ್ರು, ನಾವು ತೊಗೋತ್ವಿ. ನನ್ನ ಮಕ್ಳಿಗಂತೂ ಈಗ ಹೊರಗೆ ಬಂದಿದ್ವಲ್ಲ ತುಂಬ ಖುಷಿ ಆಗತ್ತಿತ್ತು. ಅದಕ್ಕೆ ನಾವು ಖುಷಿದೆ, ನಮಗೆ ಏನೇನು ಬೇಕು ಅವನ್ನೆಲ್ಲ ಕೊಡ್ತಿದ್ವಿ. ಚಲೋ ಆಫರ್ನು ಬಿಟ್ಟಿದ್ರೆ ಬೈ ಒನ್ ಗೆಟ್ ಒನ್ ಕೂಡ ಇದ್ದು. ಸೊ ನೋಡಿರಿ, ಅರಬಿ ಮಟೀರಿಯಲ್ಸ್ ಅಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ನಾನು ತೊಗೋಬೇಕಂದೆ ಮೊನ್ನೆನೇ ತೊಗೊಂಡೇನಿ, ಮತ್ತು ತೊಗೊಂಡ್ರೆ ಬೈಸ್ಕೋತೇನೆ ಅಂತೇಳಿ ನಾನಂತೂ ತೊಗೋಲಿಲ್ಲ. ನೀವೇನಾದರೂ ಒಮ್ಮೆರ ಬಾಗಲಕೋಟೆಗೆ ಬಂದರೆ ಇದು ಡಿ ಮಾರ್ಟಿಗೆ ಹೋಗಿ ವಿಸಿಟ್ ಮಾಡಿರಿ, ಯಾಕಂದ್ರೆ ಆಫರ್ಸ್ ಎಲ್ಲ ಚಲೋ ಇಟ್ಟಿರ್ತಾರೆ. ಹಿಂಗಾಗಿ ನಾವು ಒಂದೆರಡು ಐಟಮ್ಸ್ ತೊಗೊಂಡ್ವಿ. ನನ್ನ ಸಣ್ಣ ಮಗ ಅಂತೂ ಏನೇನು ಬೇಕು ಎಲ್ಲ ಹಿಡ್ಕೊಂಡು ನಿಂತಿದ್ದ. ಆದ್ರೆ ನಮ್ಮ ಮನೆಯವ್ರು ಏನು ಕೊಡಿಸ್ಲಿಲ್ಲ ರೀ, ಯಾಕಂದ್ರೆ ಮೊನ್ನೆ ಇಷ್ಟು ತೊಗೊಂಡು ಆಟಿಗೆ ಸಾಮಾನು ತೊಗೊಂಬಂದಿದ್ರೆ ಏನು ಆಟ ಆಡ್ತಿರ್ಬಿಡು ಅಂತ ಹೇಳಿಬಿಟ್ವಿ. ಆದ್ರೆ ಇಷ್ಟೇ ಆಲ್ತು ಪಾಲ್ತು ಸಾಮಾನು ತೊಗೊಲಿಲ್ಲ ಅಂದ್ರೆ ನಮ್ಮ ಬಿಲ್ ಕೇಳಿದ್ರೆ ನೀವು ಗಾಬ್ರಕ್ಕಿರಿ. ಮನೆ ಐಟಮ್ಸ್ ಅಷ್ಟೇ, ಅಕ್ಕಿ ಚೀಲ ಮತ್ತು ಹೊಳ್ಳಿ ಎಣ್ಣೆ ಬಾಕ್ಸಿ ಒಂದೆರಡು ಮನೆ ಸಾಮಾನು ತೊಗೊಂಡಿದ್ದಕ್ಕೆ 6,000 ಮ್ಯಾಲೆ ಹೋತ್ರಿ ಬಿಲ್. 6,222 ರೂಪಾಯಿ ಆಯ್ತು ಬಿಲ್. ನಮ್ಮ ಮನೆಯವ್ರು ಅಂದ್ರೆ ಒಂದಿನ ದುಡ್ದಿದ್ದು ಹಿಂಗೆ ಹೋಗಿ ಹಿಂಗೆ ಬರ್ಬೇಕು, ಖಾಲಿ ಮಾಡ್ತೀರಿ, ನಿಮ್ಮನ್ನೆಲ್ಲೂ ಕರ್ಕೊಂಡು ಬರಬಾರ್ದು ಅಂತೇಳಿ ಒಂದಿಟ್ಟು ಬೈಸ್ಕೊಂಡ್ವಿ. ನಮ್ಮ ದಿನ ಕೂಡ ಹಿಂಗೆ ಮಾಡಿ ಮುಗಿಸ್ಬಿಟ್ಟಿವಿ ರೀ. ನಿಮ್ಮ ದಿನನೂ ಹಿಂಗೆ ಸ್ಟಾರ್ಟ್ ಆಯ್ತು, ಹಿಂಗೆ ಮುಗೀತಂತಂದ್ರೆ ಈ ವಿಡಿಯೋ ಲೈಕ್ ಆದರೆ ಶೇರ್, ಕಮೆಂಟ್, ಸಪೋರ್ಟ್ ಕೂಡ ನಮ್ಗೆ ಹಿಂಗೆ ಇರಲಿರಿ. ನೀವು ಬಾಗಲಕೋಟೆಗೆ ಬಂದರೆ ವಿಸಿಟ್ ಮಾಡದೆ ಹೋಗಬೇಡ್ರಿ. ಹೆಂಗಿತ್ತು ನಮ್ಮ ಡಿ ಮಾರ್ಟ್ ಬಾಗಲಕೋಟೆದು ಅಂತೇಳಿ ಕಮೆಂಟ್ ಕೂಡ ಮಾಡಿರಿ. ಧನ್ಯವಾದಗಳು.